ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನೋಡ್ರಿ ಸ್ನೇಹಿತರೆ. ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೋಡ್ರಿ, ನಮ್ಮ ತನು ಬಂದಾಡ್ರಿ ಊರಿಂತ್ರೆ. ನಮ್ಮ ತನನ ವಿಡಿಯೋ ಮಾಡಾಕತ್ತಾಳ. ಉಪ್ಪಿಟ್ಟಿಗೆ ರವೆ ಇರಲಿಲ್ಲ, ಹುರಿದೆ. ಇಷ್ಟು ಹುರಿದ್ಬಿಟ್ಟೆ, ಹುರಿದಿದ್ರೊಳಗೆ ಆರಾಕಿದೆ. ಸೊ ಈಗ ಏನೈತಿ, ಇದಕ್ಕೆ ಡಬ್ಬಿಗೆ ಹಾಕಿದೆ ನೋಡ್ರಿ. ಆರ್ತ ರವೆ ಅದಕ್ಕೆ ಡಬ್ಬಿಗೆ ನೀ ಅವ್ರಿಗೆ ಹೋಗಿದ್ದಿ ಉಣ್ಕಲ್ಲಿಗೆ? ಯಾರದಾರ ಉಣ್ಕಲ್ನಾಗ? ಅಕ್ಕಗೋಳ ಎಲ್ಲ ಅಕ್ಕರದಾರ. ಅವ್ರ ಅಂಟಿ, ದೊಡ್ಡಮ್ಮಗಳು, ಅವ್ರ ಅಜ್ಜ, ಅಮ್ಮ. ಮತ್ತು ಅಕ್ಕಗಳ ಅಷ್ಟು ಮಂದಿ ಅದಾರ, ಅವರ ಫ್ರೆಂಡ್ಸ್. ಮತ್ತೆ ಹೌದಲ್ಲ? ಹೌದನ್ನ? ನಿಮ್ಮ ಅಕ್ಕಗಳು ನಿನಗೆ ಎಷ್ಟು ಮುದ್ದು ಮಾಡ್ತಾರ? ಭಾಳ ಮುದ್ದು ಮಾಡ್ತಾರ ಇಲ್ಲ? ಹಾಗೆ ಇವತ್ತೊಂದು ರೆಸಿಪಿ ಐತಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ಎಂಡ್ವರೆಗೆ ನೋಡ್ರಿ. ಎಲ್ಲರ ಫೇವ್ರೇಟ್ ರೆಸಿಪಿ. ಮತ್ತು ಈ ಒಂದು ಮಳೆ ಚಳಿಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಇಷ್ಟಪಡ್ತಾರೆ. ಆ ಒಂದು ರೆಸಿಪಿ ನಾನು ಇವತ್ತು ಶೇರ್ ಮಾಡಾಕತ್ತೀನಿ. ಎಷ್ಟು ದಿವಸ ಆತು ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ. ಬಟ್ ಇನ್ನೇನೈತಿ, ಒಂದೊಂದಾದ ರೆಸಿಪಿ ಸ್ಕೂಲ್ ಟಿಫನ್ ಬಾಕ್ಸಿಗೆ ಅನ್ಬೋದು, ಇಲ್ಲ ಅಂದರೆ ಈ ಮಳೆಗಾಲಕ್ಕೆ ಹೊಂದುವಂಥ ರೆಸಿಪಿ ಅನ್ಬೋದು, ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಡೈಲಿ ತಪ್ಪದ ವಿಡಿಯೋನ ನೋಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ನೀವು ಕೂಡ ಎಂಜಾಯ್ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರ್ತೈತಿ ಸ್ನೇಹಿತರೆ. ಎಲ್ಲರಿಗಿಂತ ಮುಂಚೆ ನನ್ನ ವಿಡಿಯೋನ ನೀವೇ ನೋಡ್ಬೋದು, ಎಂಜಾಯ್ ಮಾಡ್ಬೋದು, ನನಗೆ ಸಪೋರ್ಟ್ ಕೂಡ ಮಾಡ್ಬೋದು. ಅದೇ ರೀತಿ ಬಿಸ್ನೆಸ್ಸು ಗೊತ್ತನ ಐತಿ ನಿಮ್ಗೆ, ಸ್ನ್ಯಾಕ್ಸ್ ಬಿಸ್ನೆಸ್ ಐತಿ ನಂದು. ಸೊ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡರ್ ಕೊಟ್ಟು ಸಪೋರ್ಟ್ ಮಾಡಿರಿ. ನಾನು ಫ್ರೆಶ್ ಆಗಿ ಮಾಡಿ ಕ್ವಿಕ್ಕಾಗಿ ನಿಮ್ಗೆ ಕಳಿಸ್ಕೊಡ್ತೀನಿ. ನೋಡಿರಿ ಸೊಸಿಗದ್ಲ ಆಕಿ ಫೋನ್ ಒಳಗೆ ಫೋಟೋ ತೆಗದ್ಲಂತ. ಸೊ ಮಸ್ತ್ ಅಂದ್ರೆ ಮಸ್ತ್ ಬಂದಿರ್ತೈತಿ. ನಮ್ಮ ತನೂ ಇದ್ರೆ ಹೊತ್ತು ಹೋಗಿದ್ದಾಗ ಗೊತ್ತಾಗಂಗಿಲ್ರಿ. ಬರ್ರಿ ಸ್ನೇಹಿತರೆ, ಇವತ್ತು ಏನಪ್ಪ ಅಂದ್ರೆ ಮಸ್ತ್ ತಂಪೈತ್ರಿ. ನಾನು ಕೂಡ ಇವತ್ತು ಏನು ಮಾಡಾಕತ್ತೀನಿ, ಸಮೋಸ ಮಾಡಾಕತ್ತೀನಿ ರೀ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸಿಂಪಲ್, ಈಸಿ ಆ್ಯಂಡ್ ವೆರಿ ಟೇಸ್ಟಿ ಅನ್ಬೋದು. ಯಾವುದೇ ಹೋಟೆಲ್ ಆಗಿರ್ಬೋದು, ಮತ್ತು ಈಗೆಲ್ಲ ರಸ್ತೆ ಬದಿ ಸಿಗ್ತಾವಲ್ರಿ, ಆ ಒಂದು ರುಚಿಗಿಂತನೂ ಹೆಚ್ಚಿನ ಒಂದು ರುಚಿ ಅನ್ಬೋದು. ಮತ್ತು ರುಚಿಯಾಗಿ ಮನ್ಯಾಗ ಆರಾಮಾಗಿ ಮಾಡ್ಕೊಳ್ಬೋದು ಅಂಥೇಳಿ. ಸೊ ಅದಕ್ಕೋಸ್ಕರ ನಾನಿಲ್ಲೇ 2 ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಜರಡಿ ಹಿಡಿದು ನಾನು ಇಟ್ಕೊಂಡಿರ್ತೀನಿ, ಅದನ್ನು ತೊಗೊಂಡಿದ್ದೀನಿ. ನೀವು ಹಂಗೆ ತೊಗೊಂಡಿದ್ರೆ ನೀವು ಜರಡಿ ಹಿಡಿದು ತೊಗೊಳ್ರಿ. 2 ಕಪ್ಪು ಮೈದಾ. ಅದಕ್ಕೆ ಏನು ಮಾಡ್ತೀನಪ್ಪ ಅಂದ್ರೆ ನಾನು 1 ಸ್ಪೂನ್ ಅಜ್ವೈನ್ ಹಾಕ್ಕೊಳ್ತೀನಿ. ಸೊ ಇಲ್ಲಿ ನಮ್ಮ ತನು ಪುಟಾಣಿ ನನಗೂ ಕೂಡ ನಾನು ಮಾಡ್ತೀನಿ ಸಮೋಸ ಅಂತ. ಅದಕ್ಕೊಂದು ಚೂರು ಹಿಟ್ಟು ಕೊಟ್ಟೆ ರೇಖೆಗೆ, ಇಲ್ಲಾಂದ್ರೆ ನನಗೆ ಮಾಡೋಕ್ಕೆ ಬಿಡೋದಿಲ್ಲಕಿ. ಅಜ್ವೈನ ಸ್ವಲ್ಪ ಈ ಥರ ಕೈಯಲ್ಲಿ ತಿಕ್ಕಿ ಹಾಕ್ರಿ, ಸ್ವಲ್ಪ ಘಮ ಚಲೋ ಬರ್ತೈತೆ ಅಂಥೇಳಿ. ಇನ್ನೂ ಕೂಡ ಘಮ ಘಮ ಅನ್ನಿಸ್ತಾವೆ. ಮತ್ತು ಡೈಜೆಷನ್ನಿಗೆ ಅಜ್ವೈನ್ ಅಂತೂ ಚಲೋನಲ್ಲ, ಹೀಗಾಗಿ ಹಾಕ್ಕೊಳ್ಳೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಡ್ರಿ. ನಾನು ಇಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆನಂತರ ಏನೈತಪ್ಪ ಅಂದ್ರೆ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣಂತ. ಈ ರೀತಿ ತುಪ್ಪ ಹಾಕೋದ್ರಿಂದ ಏನಾಗ್ತಾವಂದ್ರೆ ಮಸ್ತ್ ಕ್ರಿಸ್ಪಿ ಆಗ್ತಾವ್ರಿ, ಸಖತ್ತಾಗಿ ಬರ್ತಾವೆ. ಅದಕ್ಕೋಸ್ಕರ ಹಾಕ್ಕೊಂಡು ಒಣಾದನ್ನ ಚಲೋತಂಗೆ ಮೊದಲ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಅಂದ್ರೆ ಎಲ್ಲ ತುಪ್ಪ ಪೂರ ಹಿಟ್ಟಿಗೆಲ್ಲನೂ ಅಪ್ಲೈ ಆಗೋ ರೀತಿ ನಾವು ಇದನ್ನು ತಿಕ್ಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ. ಆನಂತರ ನಾವು ನೀರನ್ನು ಹಾಕಿ ಹಿಟ್ಟನ್ನು ಕಲಸೋದಾಗ್ತೈತಿ. ಅದಕ್ಕಿಂತ ಮುಂಚೆ ಈ ರೀತಿ ರಬ್ ಮಾಡಿ ನಾವು ಇದನ್ನು ಹಿಟ್ಟನ್ನು ಒಣಾದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲಿವರೆಗೆ ನಮಗೆ ಮಿಕ್ಸ್ ಆಗಬೇಕಪ್ಪ ಅಂದ್ರೆ ನಾವು ಇದು ಒಣ ಹಿಟ್ಟನ್ನು ಮುಷ್ಟಿ ಮಾಡಿದರೆ ನಮಗೆ ಒಂದು ಮುಷ್ಟಿ ಆಗ್ಬೇಕು ನೋಡ್ರಿ, ಅಂದ್ರೆ ಒಂದು ಉಂಡೆ ಟೈಪ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿರಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬೈಂಡಿಂಗ್ ಆಗ್ಬೇಕ್ರಿ. ನಾವು ಮುಟ್ಟಿಗೆ ಮಾಡಿದ್ರೆ ಈ ರೀತಿ ಹಿಟ್ಟು ನಮಗೆ ಬೈಂಡ್ ಆಗಬೇಕು, ಅಂದ್ರೆ ನಾವು ಹಾಕಿದ ತುಪ್ಪದ ಪ್ರಮಾಣ ಕರೆಕ್ಟ್ ಐತೆ ಅಂತ ಅರ್ಥ ಸ್ನೇಹಿತರೆ. ಹಾಗೆ ನಾನು ತುಪ್ಪದ ಬದಲಿಗೆ ನೀವಿಲ್ಲೇ ಹಸಿ ಎಣ್ಣೆನಾದರೂ ಹಾಕ್ಕೊಳ್ಬೋದು. ಅಂದ್ರೆ ಕಾಯಿಸಿ ಹಾಕಬಾರ್ದು, ಹಸಿದನ ಎಣ್ಣೆ ಹಾಕಿ ಇದೇ ರೀತಿ ಮಾಡಿ ಆನಂತರ ನೋಡಿರಿ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಬೇಕ್ರಿ. ಯಾಕಂದರೆ ಈ ಹಿಟ್ಟು ಭಾಳ ಗಟ್ಟಿ ಕಲಿಸ್ಕೋಬೇಕ್ರಿ. ಪುರಿಗೆ ಏನು ಕಲಿಸ್ತೀವಲ್ಲ ಅದಕ್ಕಿಂತನೂ ಸ್ವಲ್ಪ ಗಟ್ಟಿನೇ ಇರಬೇಕು. ಅಂದರೆ ನಮ್ಗೆ ಸಮೋಸ ಸೇಪು ಚೆನ್ನಾಗಿ ಬರ್ತಾವೆ ಮತ್ತು ಕ್ರಿಸ್ಪಿಯಾಗಿ ಮಸ್ತ್ ಬರ್ತಾವೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಇಷ್ಟೊಂದು ಗಟ್ಟಿಯಾಗಿ ನಾವು ನಾದ್ಕೋಬೇಕಾಗ್ತೈತೆ ನೋಡ್ರಿ ಹಿಟ್ಟನ್ನು.
ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ಟು ಇದನ್ನು ನಾವು ಒಂದು ಅರ್ಧ ತಾಸರ ನಾವು ಮಿನಿಮಮ್ ನೆನಿಲಿಕ್ಕೆ ಇಡಬೇಕ್ರಿ. ಹೀಗಾಗಿ ಮೊದಲಿಗೆ ಹಿಟ್ಟು ಕಲಸಿ ಸೈಡಿಗೆ ಇಟ್ಬಿಟ್ರೆ ನಾವೆಲ್ಲ ಮಸಾಲೆ ಅದೆಲ್ಲ ಮಾಡೋ ಮಟ್ಟ ಈ ಹಿಟ್ಟು ಮಸ್ತಾಗೆ ನೆನಿತೈತಿ. ಸೈಡಿಗೆ ಇಟ್ಬಿಡೋಣ ಸ್ನೇಹಿತರೆ. ಈಗೇನು ಮಾಡಾಕತ್ತಿ? ಕಸ ಹೊಡ್ಯಾಕತ್ತಿ? ಹೆಲ್ಪ್ ಮಾಡತ್ತಿ ನನಗೆ? ಹೌದಾ? ಮತ್ತು ನಾವು ಏನು ಮಾಡತ್ತೀವಿ ಸಾಯಂಕಾಲ? ಸಮೋಸ. ಹೌದವಾ? ಹೌದು ಸ್ನೇಹಿತರೆ, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಇವತ್ತು ಸಮೋಸ ಮಾಡ್ಬೇಕಂತ ಹೇಳಿ ಮತ್ತು ಅದರ ರೆಸಿಪಿನೂ ಶೇರ್ ಮಾಡಾಕತ್ತೀನಿ. ನಿಮ್ಗೆ ಗೊತ್ತನ ಐತಿ. ಹಿಟ್ಟು ನಾದಿತ್ತು ಈಗ. ಮಸ್ತ್ ಸ್ವಚ್ಛ ಆತು ನೋಡ್ರಿ. ನನ್ನ ಸೊಸಿ ಕಸ ಹೊಡ್ಯಾಕತ್ತಾಳ, ಕೆಲಸ ಮಾಡಾಕತ್ತಾಳ. ಹಾಲೆಲ್ಲ ಹರಿವ್ಯಾಳೀಗ ಆಟ ಆಡಿ. ಅದಕ್ಕೆ ಕಸ ಹೊಡಿ ಅಂದ್ರೆ ಅಡುಗೆ ಮನೆಗೆ ಬಂದಾಳ, ಇಲ್ಲಿಂತ್ರ ಹೊಡಿತಾ ಅಂತಕ್ಕೆ. ಸೊ ಬಿಟ್ಟು ಹ್ಞೂ ರೀ, ಇಟ್ಕೋರಿ ನೋಡ್ರಿ ಇಲ್ಲಿ ಯಾಪರಿ ಹರಿವ್ಯಾಳ. ಸೊ ಅಕ್ಕಿ ಮಾಡಿದ್ದು ಅಕ್ಕಿನ ಕ್ಲೀನ್ ಮಾಡೋದು ನಮ್ಮ ರೂಢಿ ಅದು ನಮ್ದು. ಹೌದಲ್ ಬಂಗಾರ? ಹೊಡಿ, ಸ್ವಚ್ಛಗೆ ಹೊಡಿ. ಸ್ವಚ್ಛಗೆ ಹೊಡಿ. ಹೊಡೆದು ತುಂಬಿ ಡಸ್ಟ್ಬಿನಿಗೆ ಹಾಕ. ಒಂದು ಅರ್ಧ kg ಆಲೂಗಡ್ಡೆ ನೋಡ್ರಿ. ಆಲೂಗಡ್ಡೆ ತೊಗೊಂಡು ಕುದಿಸಿದ್ದೆ ನಾನು. ಕುದಿಸಿ ತಣ್ಣಗಾಗ್ಯಾವ ಇವ. ಇವನಿಗೇನು ಮಾಡೋಣ, ಮ್ಯಾಗಿನ ಸಿಪ್ಪಿ ತೆಗಿಯೋಣ್ರಿ. ಈ ರೀತಿ ಇಷ್ಟು ಆಲೂಗಡ್ಡಿದ ಸಿಪ್ಪಿ ಬಿಡಿಸ್ಕೋಬೇಕು ನೋಡ್ರಿ. ಇಷ್ಟು ನೋಡ್ರಿ ಆಲೂಗಡ್ಡಿನ ಸಿಪ್ಪಿ ಸುಲ್ದೇನಿ. ಇವನೇನು ಮಾಡ್ಬೇಕು, ಕೈಲಿನ ಸ್ವಲ್ಪ ಮ್ಯಾಶ್ ಮಾಡ್ಬೇಕು. ಅಗದಿ ಏನು ಮಾಡಬಾರ್ದು ರೀ, ಮ್ಯಾಶರ್ಲೆ ಫುಲ್ ಮ್ಯಾಶ್ ಮಾಡಬಾರ್ದು. ಪೀಸ್ ಪೀಸ್ ಇರಬೇಕು ಆಲೂಗಡ್ಡೆ. ನೀವು ಬೇಕಾದ್ರೆ ಇದ್ರಾಗ ಹಸಿ ವಟಾಣಿನ ಹಾಕ್ಕೋಬೋದು. ನಾನು ಬರೀ ಆಲೂಗಡ್ಡಿದಾಗ ಮಾಡಾಕತ್ತೀನಿ ಈ ಥರ. ಈ ರೀತಿಯಾಗಿ ನೋಡ್ರಿ ಆಲೂಗಡ್ಡಿನ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಇದನ್ನೀಗ ಸೈಡಿಗೆ ಇಡೋಣ, ಮಸಾಲೆನ ರೆಡಿ ಮಾಡೋಣ. ಮಸಾಲೆಗೆ ಸ್ನೇಹಿತರೆ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ತೊಗೊಂಡು ಇಲ್ಲಿ ಒಂದು ದೊಡ್ಡ ಸ್ಪೂನ್ಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಂಚೂರು ಕಡಿಮೆ ಹಾಕ್ಕೊಳ್ರಿ. ಈಗೇನು ಮಾಡೋಣ, ಮಸಾಲೆನ ಹುರಿಯೋಣಂತ. ಇದಕ್ಕೆ 1 ಸ್ಪೂನ್ ಧನಿಯಾ ಹವೀಜ್ ಕಾಳು ಅಂತೇವಲ್ಲ ರೀ, ಆ ಒಂದು ಹವೀಜ್ ಕಾಳನ್ನು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಬಡೆ ಸೊಪ್ಪು ಅಥವಾ ಸೋಂಪು ಕಾಳು ಅದನ್ನು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆನ, ಇವು ಮೂರನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪ ಹುರ್ಕೊಳ್ಬೇಕ್ರಿ. ಹೊತ್ತಿಸ್ಬೇಡ್ರಿ, ಹಂಗೆ ಸ್ವಲ್ಪ ರೋಸ್ಟ್ ಮಾಡ್ಬೋದು, ಡ್ರೈನೂ ಮಾಡ್ಬೋದು. ಒಂಚೂರು ಎಣ್ಣೆ ಹಾಕಿದ್ರೆ ಘಮ ಚೆನ್ನಾಗಿ ಬರ್ತೈತಂತ ಹಾಕ್ಕೊಳ್ಳೋದು ಅಷ್ಟೇ. ಆನಂತರ ಇದ್ರ ಜೊತೆಗೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಹಸಿ ಶುಂಠಿನೂ ಕೂಡ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಳ್ತೀನಿ. ಹಸಿ ಶುಂಠಿ ಹಾಕಿದ್ರೆ ಅದು ಕೂಡ ಟೇಸ್ಟ್ ಆಗ್ತೈತಿ. ಆನಂತರ ಇದನ್ನು ಚೂರ ಬಾಡಿಸ್ಕೊಂಡು ಇದ್ರ ಜೊತೆಗೆ ನಮಗೆ ಮಸಾಲೆಗೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಳ್ತೀನಿ. ಅದನ್ನು ಕೂಡ ಒಂಚೂರು ಬಾಡಿಸ್ಕೊಳ್ತೀನಿ. ಸೊ ಈ ರೀತಿಯಾಗಿ ನಾವೆಲ್ಲನೂ ಹುರಿದು ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲೇ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಅತಿ ಪೇಸ್ಟ್ ಮಾಡಬಾರ್ದ್ರೆ ತರಿಯಾಗಿನೇ ಇರಬೇಕು. ಅಂದರೆ ನಮ್ಗೆ ಜೀರಿಗೆ ಪೀಸ್ ಆಗಲಿ ಅಥವಾ ಧನಿಯಾ ಪೀಸ್ ಆಗಲಿ ಅದು ನಮ್ಗೆ ಬಾಯಿಗೆ ಸಿಗ್ತಾ ಇರಬೇಕು, ಆ ಥರನೇ ಇರಬೇಕಾಗ್ತೈತಿ. ಅದಕ್ಕೋಸ್ಕರ ಇದನ್ನು ನಾವು ಮಾಡ್ಕೋಬೇಕು. ನೀವು ಬೇಕಿದ್ರೆ ಒಣದನ ಧನಿಯಾ, ಸೊಂಪು, ಜೀರಿಗೆ ಅದಷ್ಟನ್ನು ಸಪ್ರೇಟಾಗಿ ಹುರಿದು ಅದನ್ನು ಔಡ ಗ್ರೈಂಡ್ ಮಾಡಿ ಇಟ್ಕೊಂಡು, ಅಂದರೆ ಪೌಡ್ರ್ ಮಾಡಿ ಇಟ್ಕೊಂಡು ನಂತರ ಶುಂಠಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಸಪ್ರೇಟಾಗಿ ಮಾಡ್ಕೊಳ್ಬೋದು. ಆ ರೀತಿಯೂ ಬರ್ತೈತಿ. ನಾನು ಎಲ್ಲನೂ ಒಟ್ಟಿಗೆ ಹುರಿದು ತೊಗೊಂಡು ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತೇನೆ ನೋಡಿರಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ನೋಡಿರಿ ಎಲ್ಲನೂ ಆರೈತಿ. ಈಗ ಹಾಕಿ ಇದನ್ನು ತರಿಯಾಗಿ ರುಬ್ಬಿಟ್ಕೊಂಡು ನಂತರ ನಾವು ಸ್ಟಫಿಂಗದ್ದು ಪಲ್ಯ ಮಾಡೋಣ್ರಿ. ಸಮೋಸ ಸ್ಟಫಿಂಗಿಗೆ ಬೇಕಲ್ಲ, ಆ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಇದನ್ನು ಸ್ವಲ್ಪ ರುಬ್ಕೊಂಡು ಬಂದುಬಿಡೋಣ. ಆಮೇಲೆ ಏನೈತಿ, ಒಂದು ಅದೇ ಪ್ಯಾನ್ ನೋಡಿರಿ, ನಾನು ಸೇಮ್ ಏನು ಹುರ್ಕೊಂಡಿದ್ದೆ ಅದೇ ಪ್ಯಾನ್ ಇಟ್ಕೊಂಡೀನಿ.
ಒಂದು ಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹೆಂಗೂ ಡೀಪ್ ಫ್ರೈ ಮಾಡ್ತೀವಲ್ಲ ಸಮೋಸ, ಒಂದು ಚೂರು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು 2 ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೊಳ್ಳೋಣಂತ. ಹಿಂಗೆ ಚಲೋ ರೀ ಡೈಜೆಷನಿಗೆ ಅದು ಹೇಳಿದೆ. ಯಾಕಂದ್ರೆ ಆಲೂ ಅದು ಯೂಸ್ ಮಾಡ್ತೀವಲ್ಲ ಇದ್ರಾಗ, ಆಲೂಗಡ್ಡೆ ಅದು, ಹೀಗಾಗಿ ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರೆ ಫ್ಲೇವರು ಚೆನ್ನಾಗಿ ಬರ್ತೈತಿ ಮತ್ತು ಡೈಜೆಷನಿಗೆ ಚಲೋ ಅಂಥೇಳಿ ಒಂದು 2 ಚಿಟಿಕೆ ಹಿಂಗೆ ಹಾಕ್ಕೊಂಡು ಆದ ನಂತರ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಿ ಹಸಿಮೆಣಸು, ಶುಂಠಿ, ಜೀರಿಗೆ, ಸೊಂಪು, ಆಮೇಲೆ ಧನಿಯಾ ಕಾಳು, ಅದನ್ನು ನಾನಿಲ್ಲೇ ಸೇರಿಸ್ಕೊಳ್ತೀನಿ. ನೋಡ್ತಾ ಇರ್ಬೋದು, ನಾನು ನುಣ್ಣಗೆ ಪೇಸ್ಟ್ ಮಾಡಿಲ್ಲ, ನೋಡ್ತಾ ಇರ್ಬೋದು ಔಡಬೋಡನ ಮಾಡ್ಕೊಂಡಿದ್ದೀನಿ. ಈಗೇನೈತಿ ಇದನ್ನೊಂದು ಚೂರು ಫ್ರೈ ಮಾಡ್ಕೊಳ್ಳೋಣಂತ ಎಣ್ಣೆ ಒಳಗೆ ಚಲೋ ತಂಗ. ನಾವು ಆಲ್ರೆಡಿ ಫ್ರೈ ಮಾಡೇವಿ, ಆದರೂ ಕೂಡ ಈಗ ಹಿಂಗಿನ ಜೊತೆಗೆ ಒಂಚೂರು ಇದನ್ನು ಮಿಕ್ಸು ಆಯಿತು, ಫ್ರೈನೂ ಆಯ್ತು ಅಂದಂಗೆ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಒಣ ಮಸಾಲೆಗಳನ್ನ ಸೇರಿಸೋಣಂತ. ಒಂದು ಅರ್ಧ ಸ್ಪೂನ್ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್, 1 ಸ್ಪೂನಷ್ಟು ಕಾಳು ಮೆಣಸು ಪುಡಿ, ತಪ್ಪದ ಕಾಳು ಮೆಣಸು ಪುಡಿನ ಹಾಕ್ರಿ, ಫ್ಲೇವರ್ ಚೆನ್ನಾಗಿ ಬರ್ತೈತಿ. ನಂತರ ಪಲ್ಯಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ಇದನ್ನೆಲ್ಲನೂ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೀವು ಬೇಕಿದ್ರೆ ಹಸಿಮೆಣಸು ಕಡಿಮೆ ಮಾಡಿ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಬೋದು. ನಾನಿಲ್ಲೇ ಗ್ರೀನ್ ಮಸಾಲ ಮಾಡಬೇಕಂತನೇ ನಾನಿಲ್ಲೇ ಚಿಲ್ಲಿ ಪೌಡ್ರ್ ಸೇರಿಸಿಲ್ಲ, ಹಸಿಮೆಣಸು ಮತ್ತು ಕಾಳು ಮೆಣಸಿನ ಖಾರಕ್ಕಾಗಿ ಉಪಯೋಗಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾವೇನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಆಲೂಗಡ್ಡೆನ ಅವನ್ನ ಸೇರಿಸ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ, ಆಲೂಗಡ್ಡೆ ಮಾತ್ರ ಏನಪ್ಪ ಅಂದ್ರೆ ಚೆನ್ನಾಗಿ ಬೇಯಿಸ್ಕೊಂಡು ಫುಲ್ ತಣ್ಣಗಾದ್ಮೇಲೆ ಸಿಪ್ಪೆ ಬಿಡಿಸಿ ಆ ನಂತರ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಈಗ ನಾವು ಮಿಕ್ಸ್ ಮಾಡಬೇಕು. ಅಂದ್ರೆ ಪಲ್ಯ ಇಷ್ಟು ಒಣದ ಇರಬೇಕು ರೀ, ನೀರು ಇರಬಾರ್ದು. ನಾವು ಏನು ಸಮೋಸಕ್ಕೆ ತುಂಬಕ್ಕೆ ಮಾಡಾಕತ್ತೀವಲ್ಲ ಅದಕ್ಕೋಸ್ಕರ. ಮತ್ತು ನಾ ಹೇಳ್ದಾಗೆ ನಿಮಗೆ ಇದ್ರೊಳಗೆ ಹಸಿ ಬಟಾಣಿನೂ ಸೇರಿಸ್ಕೊಳ್ಬೋದು. ಸೊ ಇದಿಷ್ಟು ಹಾಕ್ಕೊಂಡು ಆದ ನಂತರ ನಾನಿಲ್ಲೇ ಸ್ವಲ್ಪ ಹುಳಿಗೋಸ್ಕರ ಡ್ರೈ ಮ್ಯಾಂಗೋ ಪೌಡರನ್ನ ಸೇರಿಸ್ಕೊಂಡೆ. ನೀವು ಬೇಕಿದ್ದರೆ ಲಿಂಬೆ ರಸನೂ ಕೂಡ ಸೇರಿಸ್ಕೊಳ್ಬೋದು. ಆಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಮತ್ತೊಂದು ಸರಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಮತ್ತು ಹಸಿ ಬಟಾಣಿ ಹಾಕಿದಿದ್ರೆ ಹಾಕ್ಬೋದು ಅಂತ ಹೇಳಿದೆ, ಅದು ಕೂಡ ಚೆನ್ನಾಗಿರ್ತೈತಿ. ನಾನಿವತ್ತು ಸಿಂಪಲ್ಲಾಗಿ ಆಲೂಗಡ್ಡೆದಷ್ಟನ್ನು ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಮಸ್ತಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕ್ರಿ. ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಖಾರ ಉಪ್ಪು ಎಲ್ಲನೂ ನೋಡೋಣ ಅಂತ ಟೇಸ್ಟ್. ಸೊ ನೋಡಿಬಿಟ್ಟು ಏನಾದರೂ ಕಡಿಮೆ ಇದ್ದರೆ ಮತ್ತೆ ಸೇರಿಸ್ಕೊಂಡು ಮತ್ತು ಇದನ್ನು ನಾವು ಮಾಡ್ಕೋಬೇಕು ಮಿಕ್ಸ್. ಸೊ ಫೈನಲಾಗಿ ಈಗ ತಣ್ಣಗಾಗೋ ಮಟ್ಟ ಬಿಟ್ಟುಬಿಡೋಣ. ಅದಕ್ಕೋಸ್ಕರ ಇನ್ನೊಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡೆ ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಕೂಲ್ ಆಗ್ಬೇಕ್ರಿ, ಇದು ಒಟ್ಟು ಬಿಸಿ ಇರಬಾರ್ದು. ಸೊ ಅದು ತಣ್ಣಗಾಗೋ ಮಟ್ಟ ಇಲ್ಲೇ ಮತ್ತು ಅದ ಪ್ಯಾನ್ ಇಟ್ಕೊಂಡು ಒಂದೇ 1 ಸ್ಪೂನು ತುಪ್ಪ ಹಾಕಿ ಒಂದಿಷ್ಟು ಗೋಡಂಬಿ ತುಂಡುಗಳನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಒಂದಿಷ್ಟು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮ್ಗೆ ಇಷ್ಟ ಇದ್ರೆ ಸೇರಿಸ್ಕೊಳ್ರಿ, ಇಲ್ಲಾಂದ್ರೆ ಬೇಡ. ನಾನು ಬಟಾಣಿನೂ ಇರಲಿಲ್ಲಲ್ಲ, ಹಸಿ ಬಟಾಣಿ ಹಾಕಿಲ್ಲ. ಸೊ ಹೀಗಾಗಿ ಸ್ವಲ್ಪ ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ನಾ ಹೇಳ್ದಾಗೆ ಕಂಪ್ಲೀಟ್ಲಿ ಆಪ್ಷನಲ್ ರೀ, ಇದು ಬ್ಯಾಡ ಅಂದ್ರೆ ಬಿಟ್ಬಿಡ್ಬೋದು. ಸೊ ಒಂಚೂರು ಇದನ್ನು ತುಪ್ಪದಲ್ಲಿ ಈ ಥರ ಬಾಡಿಸ್ಕೊಂಡು ನಾನೇನು ಆಲೂಗಡ್ಡೆ ಎತ್ತಿಟ್ಕೊಂಡಿನಿ ಆರಕ್ಕೆ, ಅದರೊಳಗನೆ ಇದನ್ನು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ, ನಾನೇನು ಪ್ಲೇಟಿಗೆ ಆಲೂಗಡ್ಡಿದ ಸ್ಟಫಿಂಗ್ ಮಸಾಲೆ ಹಾಕಿಟ್ಟಿದ್ದೆ ಅದರೊಳಗನೆ ಇದನ್ನು ಹಾಕ್ಕೊಂಡೆ. ಮತ್ತು ಕಂಪ್ಲೀಟಾಗಿ ಆರು ತೆಗೆದು, ಸೊ ಆರಿದ ನಂತರ ತೋರಿಸ್ತಾ ಇದ್ದೀನಿ. ಮತ್ತು ಕಂಪ್ಲೀಟಾಗಿ ಆರಲೇಬೇಕು. ನಾವು ಬಿಸಿ ಇದ್ದಾಗನೇ ಇದನ್ನು ನಾವು ಸ್ಟಫಿಂಗ್ ಮಾಡೋಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ನಮ್ಮ ಸಮೋಸದ ಶೇಪ್ ಏನಾಗ್ತಾವಲ್ಲ ಕರೆಕ್ಟ್ ಬರೋಂಗಿಲ್ಲ ಸ್ನೇಹಿತರೆ. ಮತ್ತು ಫ್ರೈ ಮಾಡೋ ಮುಂದೆ ಎಣ್ಣೆ ಹಿಡಿತಾವೆ, ಹೀಗಾಗಿ ಮಸಾಲೆ ಮಾತ್ರ ಡ್ರೈನ ಇರಬೇಕು ಮತ್ತು ಕಂಪ್ಲೀಟಾಗಿ ಆರಿರಬೇಕು. ಈಗೇನೈತಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ನಾನು ಗೋಡಂಬಿ ದ್ರಾಕ್ಷಿ ಹಾಕಿದ್ನಲ್ಲ ಅದಕ್ಕೋಸ್ಕರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಮಸಾಲೆ ಎಷ್ಟು ಗಟ್ಟಿ ಐತೆ ಅಂತ ಹೇಳಿ. ಇದೇ ರೀತಿಯಾಗಿ ಇರ್ಬೇಕು ನೋಡ್ರಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಈಗೆಲ್ಲ ರೆಡಿ ಐತಿ, ಸಮೋಸಾನ ಮಾಡೋಣ ಬರ್ರಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಾನಿಲ್ಲೇ ಅಗದಿ ಸ್ಲೋ ಫ್ಲೇಮ್ ಒಳಗೆ ಎಣ್ಣೆ ಕೂಡ ಒಂದು ಕಡಾಯಿ ಒಳಗೆ ಹಾಕಿ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ನಮ್ಗೆ ಅತಿ ಓವರಾಗೇನು ಬಿಸಿ ಆಗೋದು ಬೇಡ, ಹೀಗಾಗಿ ಲೋ ಫ್ಲೇಮ್ನಾಗ ಬಿಸಿ ಮಾಡಾಕಿಟ್ಟೀನಿ. ಈ ಕಡೆ ನಮ್ಮ ತನು ಪುಟಾಣಿ ಒಂದೇ ಚೇಷ್ಟೆ, ನನಗೂ ಅದನ್ನು ಕೊಡು ಇದನ್ನು ಕೊಡು ನಾನು ಮಾಡ್ತೀನಿ ಅಂಥೇಳಿ ಹಾಗೆ ಆಕಿ ಚೇಷ್ಟೆ ಇರೋದು ಸ್ನೇಹಿತರೆ. ಮತ್ತು ಅಷ್ಟೇ ಅರ್ಜೆಂಟ್ ಕೂಡ ಇದ್ದೀಗಕ್ಕಿಗೆ ಸಮೋಸ ಬೇಕಾಗೈತಿ, ಅದಕ್ಕೆ ಫಟ್ ಅಂತ ಹೇಳಿ ಮಾಡಿಬಿಡೋಣ ಬರ್ರಿ. ಹಿಟ್ಟಂತೂ ಒಂದು ಹೆಚ್ಚು ಕಡಿಮೆ ಒಂದು 45 ನಿಮಿಷ ಆಯ್ತು ರೀ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಮಟ. ಅಂದ್ರೆ ನೋಡಿರಿ ಹಿಟ್ಟು ಇಷ್ಟು ಇದಾಗೈತಿ, ಆದರೂ ಕೂಡ ಇನ್ನೊಂಚೂರು ಮಿದ್ಕೊಳ್ಳೋಣಂತ, ಇದನ್ನು ಇನ್ನೊಂಚೂರು ಸಾಫ್ಟ್ ಆಗಲಿ ಅಂಥೇಳಿ. ಹೀಗಾಗಿ ಚೆಂದಾಗೆ ಮಿದ್ಕೋಬೇಕು ನೋಡಿರಿ.
ಈ ರೀತಿಯಾಗಿ ಮಿದ್ಕೊಂಡು ಆದ ನಂತರ ಇದಕ್ಕೆ ನಾವೀಗ ನಮ್ಗೆ ಯಾವ ಸೈಜಿನ ಸಮೋಸ ಬೇಕಲ್ಲ ಅಷ್ಟೊಂದು ಉಳ್ಳೆನ ತೊಗೊಳ್ಳೋಣ ಅಂತ ಒಂದು ಪುರಿ ಸೈಜಿಗೆ ಏನು ಪುರಿ ಮಾಡ್ತೀವಲ್ಲ ಆ ಸೈಜಿಂದ ಒಂದು ಉಳ್ಳೆನ ನಾವಿಲ್ಲೇ ತೊಗೊಳ್ಳೋಣ ಸ್ನೇಹಿತರೆ. ಸೊ ಉಳ್ಳೆ ಅಂತೂ ರೆಡಿ ಆಯಿತು. ನಾನಿಲ್ಲೇ ಕಟ್ಟಿನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕಟ್ಟಿ ಮೇಲೆ ನಾನು ಲಟ್ಟಿಸ್ತಾ ಇದ್ದೀನಿ ಸ್ಲ್ಯಾಬ್ ಮೇಲೆ. ನೋಡಿರಿ ಇನ್ನೊಂದು ಸರಿ ಒರೆಸ್ಕೊಂಡೆ. ಈಗೇನೈತಿ ಲಟ್ಸೋಣಂತ. ಮತ್ತು ಲಟ್ಟಿಸ್ಲಿಕ್ಕೆ ನಾವು ಒಣ ಹಿಟ್ಟದು ಏನು ಬೇಕಾಗಿಲ್ಲ ರೀ, ಯಾಕಂದ್ರೆ ಇದ್ರೊಳಗೆ ನಾವು ತುಪ್ಪ ಅಥವಾ ಎಣ್ಣೆ ಹಾಕಿರ್ತೀವಲ್ಲ ಅದೇನು ಅಂಟಂಗಿಲ್ಲ ಮತ್ತು ಗಟ್ಟಿನೂ ಇರ್ತೈತೆ ಹಿಟ್ಟು. ಹೀಗಾಗಿ ಒಣ ಹಿಟ್ಟೇನು ಬೇಕಾಗಂಗಿಲ್ಲ. ಅಕಸ್ಮಾತ್ ನಿಮ್ಗೇನಾದರೂ ಬರ್ತಾಯಿಲ್ಲಪ್ಪ ಅಂಟ್ತಾ ಇದೆ ಅಂದರೆ ನೀವು ಒಂಚೂರು ಮೈದಾ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಳ್ಬೋದು. ಸೊ ಈ ರೀತಿಯಾಗಿ ನೋಡಿರಿ, ನಾನಂತೂ ಒಣ ಹಿಟ್ಟು ಯೂಸ್ ಮಾಡಿಲ್ಲ. ಈ ರೀತಿಯಾಗಿ ನಾವು ಲಟ್ಟಿಸ್ಬೇಕಾಗ್ತೈತೆ ನೋಡಿರಿ. ಅತೀ ದಪ್ಪನೂ ಇರಬಾರ್ದು, ಅತಿ ತೆಳುವೂ ಇರಬಾರ್ದು. ಅತಿ ತೆಳು ಇದ್ರೆ ಏನಾಗ್ಬಿಡ್ತೈತೆ ಅಂದ್ರೆ ಬೇಗನೆ ಹೊತ್ತಿ ಬಿಡ್ತೈತಿ ಮತ್ತು ಕರೆಕ್ಟಾಗಿ ಆಗಂಗಿಲ್ಲ ರೀ, ಶೇಪ್ ಅದು ಕರೆಕ್ಟಾಗಿ ಬರೋಂಗಿಲ್ಲ. ಸೊ ಈ ರೀತಿಯಾಗಿ ಲಟ್ಟಿಸ್ಕೋಬೇಕು. ಒಂಚೂರು ಎಗ್ ಶೇಪ್ ಒಳಗನ ಲಟ್ಟಿಸ್ಕೋತಾ ಇದ್ದೀನಿ ನಾನು. ಮೊದಲು ರೌಂಡ್ ಮಾಡಿಕೊಂಡು ನಂತರದಲ್ಲಿ ಈ ರೀತಿ ಎಗ್ ಶೇಪನ್ನು ಕೊಟ್ಟೆ ನೋಡಿರಿ. ಈಗ ಇದ್ರೊಳಗೆ ಏನೈತಿ 2 ಪಾರ್ಟಾಗಿ ಡಿವೈಡ್ ಮಾಡೋಣಂತ. ಈ ರೀತಿಯಾಗಿ ಪಿಜ್ಜಾ ಕಟ್ಟರ್ಲೆ ಅಥವಾ ಚಾಕುಲೆ ಎದರಲ್ಲೇ ಆದರೂ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು. ಇಲ್ಲಿ 2 ಶೇಪ್ ಮಾಡಿಕೊಂಡು ಈಗ ಸಮೋಸನ ಫಿಲ್ ಮಾಡಬೇಕ್ರಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ನಾನಿಲ್ಲೇ. ಇದನ್ನು ಅಂಟಿಸ್ಲಿಕ್ಕೆ ಬೇಕಾಗ್ತೈತಿ. ಸೊ ಇದ್ರದ್ದು ಒಂದು ಪಾರ್ಟ್ ತೊಗೊಂಡು, ಏನು 2 ಪಾರ್ಟ್ ಮಾಡಿದ್ವಿ ನಾವು, ಒಂದು ಪಾರ್ಟ್ ತೊಗೊಂಡು ಈ ರೀತಿಯಾಗಿ ಇಟ್ಕೋಬೇಕಾಗ್ತೈತಿ ನೋಡಿರಿ. ಮತ್ತು ಮಸಾಲೆನೂ ಹತ್ತಿರದಲ್ಲೇ ಇಟ್ಕೊಳ್ರಿ. ಈಗ ಒಂದು ತೊಗೊಂಡು ಇದೇನೈತಲ್ಲ ಸ್ಟ್ರೇಟ್ ಇಟ್ಟಿದ್ದನ್ನು ಮ್ಯಾಲೆ ಇಟ್ಕೋಬೇಕು. ಆಮೇಲೆ ಏನೈತಿ ಹಾಫ್ ನೀರು ಹಚ್ಕೋಬೇಕ್ರಿ ಇದಕ್ಕೆ. ಆಮ್ಯಾಗ ಇನ್ನು ಹಾಫ್ ಏನೈತಿ ನಮ್ಮ ಕಡೆ ಮಡಚಿ ಅದ್ರ ಮೇಲೆ ನೀರು ಹಚ್ಚಿದ್ದನ್ನು ಅಂಟಿಸ್ಬೇಕ್ರಿ. ಈ ರೀತಿಯಾಗಿ ನೀಟಾಗಿ ಇದನ್ನು ನಾವು ಅಂಟಿಸ್ಬೇಕಾಗ್ತೈತಿ. ಇಲ್ಲಾಂದರೆ ಎಣ್ಣೆ ಒಳಗೂ ಬಿಡ್ಬೋದು ಅದಕ್ಕೋಸ್ಕರ ನೀಟಾಗಿ ಅಂಟಿಸ್ಬೇಕು. ಆವಾಗ ಅಂಟಿಸಿದಾಗ ಈ ರೀತಿ ನಮ್ಗೆ ಒಂದು ಕೋನ್ ರೆಡಿ ಆಗ್ತೈತೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಒಂದು ಕೋನ್ ರೆಡಿ ಆಯಿತು. ಮತ್ತು ಅಂಟಿಸಿದ ಪಾರ್ಟ ನಿಮ್ಮ ಕಡೆ ಬರೋ ರೀತಿ ಇಟ್ಕೊಂಡು ಇದು ಎಷ್ಟು ಹಿಡಿತೈತಿ ಅಷ್ಟು ಸ್ಟಫಿಂಗನ್ನು ಫಿಲ್ ಮಾಡ್ಬೇಕ್ರಿ. ನೋಡ್ತಾ ಇದ್ದೀರಲ್ಲ, ಆ ಸಮೋಸ ಎಷ್ಟು ಹಿಡಿತೈತಿ ಅಷ್ಟನ್ನು ನಾವು ಫಿಲ್ ಮಾಡಬೇಕಾಗ್ತೈತಿ. ಆಮ್ಯಾಗ ಏನೈತಿ ಎದುರುಗಡೆ ಇನ್ನೊಂದು ಚೂರ ನೀರು ಹಚ್ಚಿ ಒಂದು ಪ್ಲೇಟ್ ಅಥವಾ ಒಂದು ಸ್ವಲ್ಪ ಫೋಲ್ಡ್ ಮಾಡಬೇಕ್ರಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಇವೆರಡೂ ಜಾಯಿಂಟ್ ಮಾಡಬೇಕು. ಅಂದ್ರೆ ಮೊದಲೇ ನಾವು ಅಂಟಿಸಿದ್ದನ್ನು ನಮ್ಮ ಸೈಡ್ ಮಾಡಿರ್ತೀವಲ್ಲ ಅದು ಆಯಿತು. ಈಗೇನು ನಾವು ಒಂದು ಫೋಲ್ಡ್ ಮಾಡಿ ಅಂಟಿಸಿರ್ತೀವಿ ಅದು ಆಯಿತು. ಎರಡೂ ಜಾಯಿಂಟ್ ಮಾಡಿ ಆಮ್ಯಾಗ ಫುಲ್ ಇದನ್ನು ನಾವು ಒತ್ತಿ ಇದನ್ನು ಪ್ಯಾಕ್ ಮಾಡಬೇಕ್ರಿ. ಸಮೋಸನ ಸೀಲ್ ಮಾಡಬೇಕು, ನೀಟಾಗಿ ಸೀಲ್ ಮಾಡಬೇಕು. ಇಲ್ಲಾಂದರೆ ಎಣ್ಣೆ ಒಳಗೂ ಬಿಟ್ಕೋಬೋದು ರೀ. ನೋಡ್ತಾ ಇದ್ರಲ್ಲ, ಸಮೋಸ ರೆಡಿ ಆಯಿತು ನೋಡಿರಿ. ಈ ರೀತಿಯಾಗಿ ಶೇಪ್ ಬರಬೇಕು. ಆಮೇಲೆ ಸಮೋಸ ಸೈಜ್ ನಿಮ್ಮ ಇಷ್ಟ, ದೊಡ್ಡದು ಬೇಕೋ ಸಣ್ಣದು ಬೇಕೋ ಅದ್ರ ಪ್ರಕಾರ ನೀವು ಮಾಡ್ಕೋಬೇಕು. ಫಿಲ್ಲಿಂಗ್ ಮಾತ್ರ ಇದು ಸೇಮ್ ಇರ್ತೈತಿ. ಇನ್ನೊಂದು ಸರಿ ತೋರಿಸ್ತೀನಿ. ಸೊ ಇನ್ನೊಂದು ಪಾರ್ಟ್ ಉಳಿದಿತ್ತಲ್ಲ ಅದನ್ನು ನಾನು ತೊಗೊಂಡು ಈ ರೀತಿ ಒಂದು ಅರ್ಧದಷ್ಟು ನೀರು ಹಚ್ಚಿ ಇನ್ನು ಅರ್ಧ ಪಾರ್ಟ್ ಅದನ್ನು ಫೋಲ್ಡ್ ಮಾಡಿ ಅದ್ರ ಮೇಲೆ ನೀರು ಹಚ್ಚಿದ್ದನ್ನು ನಾವು ಅಂಟಿಸ್ಬೇಕಾಗ್ತೈತಿ. ನೀಟಾಗಿ ಅಂಟಿಸ್ಬೇಕು ನೋಡಿರಿ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಈ ರೀತಿ ಕೋನ್ ರೆಡಿ ಆಗ್ತೈತಿ. ಮತ್ತು ಅಂಟಿಸಿದ ಪಾರ್ಟ ನಿಮ್ಮ ಸೈಡ್ ಬರೋ ಹಾಗೆ ಇಟ್ಕೊಂಡು ಆ ಕೋನ್ ಒಳಗೆ ಎಷ್ಟು ಸ್ಟಫಿಂಗ್ ಹಿಡಿತೈತಿ ಮಸಾಲೆ ಅಷ್ಟು ನಾವು ಇದನ್ನು ತುಂಬ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಈ ರೀತಿ. ಆಮೇಲೆ ಅದರ ಎದುರುಗಡೆ ಏನು ಅಂಟಿಸಿರ್ತೀವಲ್ಲ ಅದರ ಎದುರುಗಡೆ ಇನ್ನೊಂದು ಫೋಲ್ಡ್ ಮಾಡಿ ಎರಡೂ ನೋಡಿರಿ ಈ ರೀತಿಯಾಗಿ ನಾವು ಇದನ್ನು ಜಾಯಿಂಟ್ ಮಾಡಿ ಪ್ರೆಸ್ ಮಾಡಬೇಕು. ನಾವು ಹಿಟ್ಟು ಎಷ್ಟು ಗಟ್ಟಿ ನಾದಿರ್ತೀವಿ ನಮ್ಗೆ ಸಮೋಸ ಶೇಪ್ ಅಷ್ಟು ಚಂದ ಬರ್ತಾವೆ ಅಂಥೇಳಿ. ಜೋತ್ ಬೀಳಂಗಿಲ್ಲ. ನೀಟಾಗೆ ನೋಡಿರಿ ಈ ರೀತಿಯಾಗಿ ಸ್ಟಫ್ ಆಗಿ ಕೂಡ್ತಾವೆ ಸಮೋಸ. ಸೊ ಈ ರೀತಿಯಾಗಿ ನೀವು ಕೂಡ ಮಾಡಿಕೊಳ್ರಿ. ಎಣ್ಣೆನೂ ನೋಡೋಣ, ಅಂದ್ರೆ ಅತಿ ಬಿಸಿ ಆಗಬಾರ್ದು ರೀ, ಎಣ್ಣೆ ಇಷ್ಟೇ ಇರ್ಬೇಕು ನೋಡ್ರಿ. ಅಂದ್ರೆ ಮಾತ್ರ ನೀಟಾಗಿ ಇವೇನಾಗ್ತಾವೆ ಅಂದ್ರೆ ಫ್ರೈ ಆಗ್ತಾವೆ ಮತ್ತು ನೀಟಾಗಿ ಫ್ರೈ ಆದಂಗೆ ನಮ್ಗೆ ಕ್ರಿಸ್ಪಿಯಾಗಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ಸ್ನೇಹಿತರೆ. ಸೊ ಒಂದ್ಸಲ ನೀವೇನು ಎಣ್ಣೆ ಹಾಕಿರ್ತೀರಿ ಆ ಕಡಾಯಿ ಒಳಗೆ ಎಷ್ಟು ಹಿಡಿತಾವೋ ಅಷ್ಟು ಸಮೋಸನ ಒಂದೇ ಸರಿ ಹಾಕಿ ಫ್ರೈ ಮಾಡಿಕೊಡ್ರಿ. 1-2 ಹಾಕೋಕ್ಕೆ ಫ್ರೈ ಮಾಡಬೇಡ್ರಿ. ಯಾಕಂದ್ರೆ ಒಂದು ಏನು ಕಾರಣ ಅಂದ್ರೆ ಹೀಟ್ ಒಂದೇ ಲೆವೆಲ್ ಹೀಟ್ ಇರ್ತೈತಿ, ಎಣ್ಣೆ ಒಂದೇ ಲೆವೆಲ್ ಹೀಟ್ ಇರ್ತೈತಿ, ಒಂದು ರೀಸನ್ನು. ಇನ್ನೊಂದು ಏನಪ್ಪ ಅಂದ್ರೆ ಒಂದು ಸಮೋಸಕ್ಕೂ ನಿಮ್ಗೆ ಅಷ್ಟು ಟೈಮ್ ಬೇಕು ಫ್ರೈ ಮಾಡೋಕೆ. ಈ ರೀತಿ ಅದು ಕಡಾಯಿ ಎಷ್ಟು ಹಿಡಿತಾವೋ ಅಷ್ಟು ಹಾಕಿದ್ರೂ ಅಷ್ಟು ಟೈಮ್ ಬೇಕಾಗ್ತೈತಿ. ಅದಕ್ಕೋಸ್ಕರ ಇದನ್ನು ನಾವು ಏನಿಲ್ಲಂದ್ರೂ ಒಂದು 7-8 ನಿಮಿಷ ಬೇಕು ಒಂದು ಬ್ಯಾಚ್ ನಾವು ಫ್ರೈ ಮಾಡೋಕೆ. ಅಷ್ಟು ನಾವು ಲೋ ಫ್ಲೇಮ್ನಾಗ ನಾವು ಇವನ್ನ
ಫ್ರೈ ಮಾಡ್ಕೊಳ್ಬೇಕು. ಅವಸರ ಮಾಡುವಂಗಿಲ್ಲ. ಅವಸರ ಮಾಡಿದ್ರೆ ಹೊರಗಡೆ ಕಲರ್ ಬರ್ತಾವೆ, ಖರೆ ಒಳಗಡೆ ಮೈದಾ ಏನೈತಲ್ಲ ಅದು ಬೆಂದಿರಂಗಿಲ್ಲ. ಸೊ ಈ ರೀತಿ ಆಗೋದ್ರಿಂದ ಏನಾಗ್ತೈತಿ, ಕ್ರಿಸ್ಪಿ ಆಗಂಗಿಲ್ಲ ಮತ್ತು ಹೊಟ್ಟೆಗೂ ಚೆನ್ನಾಗಿರಂಗಿಲ್ಲ. ಹಸಿ ಬಿಸಿಯಾಗಿ ಮೈದಾ ಬೆಂದ್ರೆ ಸರಿ ಇರಂಗಿಲ್ಲ. ಅದಕ್ಕೋಸ್ಕರ ನಾವು ಸಮಾಧಾನ ಟೈಮ್ ಕೊಟ್ಟು ಇವನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ರಿ ಕಲರ್ ಎಷ್ಟು ನೈಸ್ ಬರಾಕತ್ತಾವ ಅಂಥೇಳಿ. ನೋಡ್ರಿ ಸ್ನೇಹಿತರೆ, ಮಸ್ತ್ ಖಡಕ್ ಅಂದ್ರೆ ಖಡಕ್ ಆಗಿರ್ತಾವೆ, ಮಸ್ತ್ ಅಷ್ಟು ಕ್ರಿಸ್ಪಿ ಅಂದ್ರೆ ಕ್ರಿಸ್ಪಿ ಆಗಿರ್ತಾವೆ. ಈ ಒಂದು ಮಸ್ತಾದ ಈ ಮಳೆ ಚಳಿ ಕೂಲಾದ ವಾತಾವರಣಕ್ಕೆ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಸಮೋಸ ಮಾಡಿಕೊಂಡು ಅದ್ರ ಜೊತೆ ಒಂದು ಚಟ್ನಿ ಅಥವಾ ಕೆಚಪ್ಪು ಇಲ್ಲ ಅಂದ್ರೆ ಮಸ್ತಾಗಿ ಒಂದು ಕಪ್ ಚಹಾ ಇದ್ದರೆ ಆಹಾ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ನೋಡ್ರಿ. ಸೊ ಬಹಳನ ಸಿಂಪಲ್ ಐತಿ, ಸಿಂಪಲ್ಲಾಗೇನ ಹೇಳ್ಕೊಟ್ಟೀನಿ ಮತ್ತು ಅಷ್ಟು ಟೇಸ್ಟಿಯಾಗಿ ಬರ್ತಾವೆ. ಖಂಡಿತವಾಗ್ಲೂ ಟ್ರೈ ಮಾಡಿರಿ ಸ್ನೇಹಿತರೆ. ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿದಾಗ ಗೊತ್ತಾಗ್ತೈತಿ ಎಷ್ಟು ರುಚಿ ಬರ್ತಾವಂತ ಹೇಳಿ. ಅದಕ್ಕೋಸ್ಕರ ಮತ್ತು ಇನ್ನೇನು ಪದ್ಮಾವತಿ ಚಾನಲ್ ಒಳಗೆ ಡೈಲಿ ರೆಸಿಪಿಗಳು ಸಿಗ್ತಾವೆ ನಿಮ್ಗೆ. ಅದಕ್ಕೋಸ್ಕರ ತಪ್ಪದ ಡೈಲಿನೂ ನನ್ನ ಚಾನಲನ್ನು ವಾಚ್ ಮಾಡಿರಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ. ಮತ್ತು ನನಗೆ ಸಾಕಷ್ಟು ಕಮೆಂಟ್ ಕೂಡ ಬಂದಿತ್ತು, ಟಿಫನ್ ಬಾಕ್ಸ್ ರೆಸಿಪಿನ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡಿರಿ ಅಂತ. ಖಂಡಿತವಾಗ್ಲೂ ಇನ್ನು ನಂತರದಲ್ಲಿ ನಿಮ್ಗೆ ಎಲ್ಲ ರೆಸಿಪಿಗಳು ಸಿಗ್ತಾವೆ ಸ್ನೇಹಿತರೆ. ನೋಡ್ತಾ ಇದ್ದೀರಿ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನಾನು ಸಮೋಸ ಮಾಡ್ತಾ ಇದ್ದೆ, ತಂಗಿ ಮಕ್ಕಳು ಮಾರ್ಕೆಟಿಗೆ ಹೋಗಿದ್ರಂತ. ಸೊ ಮಾರ್ಕೆಟಿಂದ ಸೀದಾ ನನ್ನ ಮನೆಗೆ ಬಂದರು. ಫಸ್ಟ್ ಬ್ಯಾಚ ಫ್ರೈ ಮಾಡಾಕತ್ತಿದ್ದೆ ನಾನು, ಆವಾಗ ಬಂದರು. ಸೊ ಅವ್ರಿಗೇನ ಸರ್ವ್ ಮಾಡೀನಿ. ನಾನು ಸಿಂಪಲ್ಲಾಗಿ ಗ್ರೀನ್ ಚಟ್ನಿನೂ ಮಾಡಿದ್ದೆ ಮತ್ತು ಕೆಚಪ್ಪು ಇತ್ತು. ಎರಡರ ಜೊತೆಗೆ ನಾನು ಅವರಿಗೆ ಸರ್ವ್ ಮಾಡಿ ಕೊಟ್ಟೆ ನೋಡ್ರಿ. ಎಲ್ಲರೂ ಮಸ್ತಾಗಿ ಎಂಜಾಯ್ ಮಾಡಾಕತ್ತಾರ. ಮಸ್ತ್ ಕ್ರಿಸ್ಪಿ ಆಗಲ್ಲ. ಅದ್ರ ಜೊತೆ ತಿನ್ಬೇಕು ಸಮೋಸ ಅಂದ್ರೆ. ಚಿನ್ನು ಹೆಂಗಾಗ್ಯಾವ ಕರೆ ಹೇಳ್ಬೇಕು. ಒಂದೊಂದು ಹಾಕ ಬಟಾಣಿ ಇದ್ದಿಲ್ಲಲ್ಲ ಬಂತು ನೋಡಿದ್ರಲ್ಲ, ಮಾಡೋದಕ್ಕೆ ಬಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಖುಷಿ ಆಯ್ತು ನನಗೂ. ಬಿಸಿ ಬಿಸಿದ ತಿನ್ನಾಕತ್ತಾರಲ್ರಿ, ನನ್ನ ಬಾಯಿ ಒಳಗೆ ಹೂಗ ಬಂತು ಅಂದ್ರೆ ಅದು ಬಿಸಿ ಬಿಸಿ ಇದು ಬರ್ತದಲ್ರಿ. ಹಂಗೆ ನಮ್ಮ ತನೂ ಬಂತ ಅಂತ ಕೇಳತ್ತಿದ್ಲ. ಬಂತು ಅಂತ ಹೇಳತ್ತಿದ್ವಿ. ಮಸ್ತ್ ಮಜಾ ಬಂತು ಸ್ನೇಹಿತರೆ. ಸರಿ ಸ್ನೇಹಿತರೆ, ಇದರ ನೆಕ್ಸ್ಟ್ ಏನೆಲ್ಲ ಆಯಿತು ಅದನ್ನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.